ಸತ್ಯಪ್ರತಿಷ್ಠಾಯಾಂ ಕ್ರಿಯಾಫಲ ಆಶ್ರಯಾತ್ವಾಂ. ನಮಸ್ತೆ. GSP ಯೋಗಶಾಲಾ 40 ದಿನದ ಅನುಷ್ಠಾನದ 16ನೇ ದಿನಕ್ಕೆ ಆತ್ಮೀಯವಾದ ಸ್ವಾಗತ. ಪತಂಜಲಿ ಯೋಗ ಸೂತ್ರದಲ್ಲಿ ಸತ್ಯವನ್ನು ಯಾರು ಹೇಳೋಕೆ ಶುರು ಮಾಡ್ತಾರೋ ಅವ್ರು ಮಾಡುವಂತಹ ಪ್ರತಿ ಆ್ಯಕ್ಷನ್ಸ್ಗೂ ಒಳ್ಳೆ ರಿಸಲ್ಟ್ಸೇ ಬರುತ್ತೆ ಅಂತ ಹೇಳ್ತಾರೆ. ಅರೆ, ಯಾವಾಗ್ಲೂ ಸತ್ಯ ಹೇಳೋಕ್ಕಾಗತ್ತಾ? ಅದರಲ್ಲೂ ಈ ಕಲಿಯುಗದಲ್ಲಿ ಹೇಳೋಕ್ಕಾಗತ್ತಾ ಅಂತ ನಿಮ್ಮ ಪ್ರಶ್ನೆ ಬಂತು. ಹೌದು, ಕರೆಕ್ಟು. ಆದರೆ ಸತ್ಯವನ್ನು ನಾವು ಇರೋದನ್ನು ಹಾಗೆಯೇ ಹೇಳಬೇಕು ಅಂತೇನಿಲ್ಲ. ಫಾರ್ ಎಕ್ಸಾಂಪಲ್, ಮಗು ತಾಯಿ ಹತ್ರ ಹೋಗ್ಬಿಟ್ಟು ಜಂಕ್ ಫುಡ್ ಬೇಕು ಅಂತ ಕೇಳುತ್ತೆ. ತಾಯಿಗೆ ಗೊತ್ತಿದೆ ಜಂಕ್ ಫುಡ್ ಒಳ್ಳೇದಲ್ಲ ಅಂತೇಳಿ, ಆದರೆ ಸೀದಾ ಹೇಳಿದ್ರೆ ಮಗುಗೆ ಅರ್ಥ ಆಗೋದಿಲ್ಲ. ಅವಾಗ ತಾಯಿ ಏನು ಹೇಳ್ತಾರೆ, ಆ ಜಂಕ್ ಫುಡ್ಡಲ್ಲಿ ಹುಳ ಇದೆಯಮ್ಮ ಅಂತ ಹೇಳ್ತಾರೆ. ಸೊ ಅದೇ ರೀತಿ ಮಗುಗೆ ಊಟ ಮಾಡಿಸ್ಬೇಕಾದ್ರೆ ಚಂದಮಾಮನ ಕೆಳಗಡೆ ತರ್ಸೋದಕ್ಕಾಗೋದಿಲ್ಲ ಅಂತಿದ್ರು ಕೂಡ ಚಂದಮಾಮನ ಕರೆಸ್ತೀನಿ ಅಂತ ಹೇಳ್ಬಿಟ್ಟು ಮಗುಗೆ ಊಟವನ್ನು ಮಾಡಿಸ್ತಾರೆ. ಇಲ್ಲಿ ಗಮನಿಸಬೇಕಾಗಿರುವಂಥದ್ದು ಆ್ಯಕ್ಷನ್ಸ್ ಮತ್ತು ಇಂಟೆನ್ಷನ್ಸ್. ನಾವು ಮಾಡುವಂತಹ ಆ್ಯಕ್ಷನ್ಸ್ ಇಂಪಾರ್ಟೆಂಟ್ ಅಲ್ಲ, ಅದ್ರ ಹಿಂದ್ಗಡೆ ಇರುವಂತಹ ಇಂಟೆನ್ಷನ್ಸ್ ತುಂಬ ಇಂಪಾರ್ಟೆಂಟು. ಆ್ಯಕ್ಷನ್ಸ್ ಟೆಂಪ್ರವರಿ ಆಗಿ ಹರ್ಟ್ ಆಗಿರ್ಬೋದು ಅಥವಾ ಸುಳ್ಳಾಗಿರ್ಬೋದು, ಬಟ್ ಲಾಂಗ್ ಟರ್ಮಲ್ಲಿ ಅದ್ರ ಹಿಂದೆ ಇರುವಂತಹ ಇಂಟೆನ್ಷನ್ಸ್ ತುಂಬ ಮ್ಯಾಟರ್ ಆಗುತ್ತೆ. ನೀವು ಗಮನ ಹರಿಸ್ಬೇಕಾಗಿರುವಂಥದ್ದು ಇಂಟೆನ್ಷನ್ ಕಡೆ. ಸೊ ನೀವು ಯಾವ ರೀತಿ ಸತ್ಯ ಹೇಳ್ತಾ ಇದ್ದೀರಾ ಗಮನಿಸ್ಕೊಳ್ಳಿ, ಅದನ್ನು ಅಪ್ಗ್ರೇಡ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋ ತನಕ ಪ್ರಣಾಮಗಳು.